ಪಾಂಡವಪುರ ತಾಲೂಕಿನ ಇತಿಹಾಸದಲ್ಲಿ ಗ್ರಾಮೀಣ ಜನರ ಅದರಲ್ಲೂ ವಿಶೇಷವಾಗಿ ಯುವಜನತೆಯ ಆಶಾಕಿರಣವಾಗಿ ಮೂಡಿ ಬಂದಿದ್ದಾರೆ ಸನ್ಮಾನ್ಯ ದರ್ಶನ್ ಪುಟ್ಟಣ್ಣಯ್ಯನವರು. ಅವರ ಯೋಚನೆ, ಅವರ ಚಿಂತನೆ, ಅವರ ಆದರ್ಶ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನ. ಇವತ್ತು ಗ್ರಾಮೀಣ ಪ್ರದೇಶದ ವ್ಯವಸಾಯ, ತೋಟಗಾರಿಕೆ ಎಲ್ಲವೂ ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ, ಯುವಕರೆಲ್ಲರೂ ನಗರ ಕಡೆಗೆ ಮುಖ ಮಾಡಿರುವ ಸಂದರ್ಭದಲ್ಲಿ ನಿಜವಾಗಿ ಯುವ ಜನತೆ ಮಳ್ಳಿಯಲ್ಲೇ ಇದ್ದುಕೊಂಡು ಗ್ರಾಮವನ್ನು ಅಭಿವೃದ್ಧಿಪಡಿಸುವಲ್ಲಿ ಸ್ವ ಉದ್ಯೋಗವನ್ನು ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ವಿವಿಧ ಆಯಾಮಗಳಲ್ಲಿ ಅವರು ತಾಂತ್ರಿಕವಾಗಿ ಆಗ್ಬೋದು, ಸಾವಯವ ದೃಷ್ಟಿ ವ್ಯವಸಾಯ ಆಗಿರಬಹುದು, ಮತ್ತೆ ಸ್ವತಂತ್ರವಾಗಿ ಉದ್ಯೋಗವನ್ನು ಕೊಡ್ತಕ್ಕಂಥ ವಿಚಾರ ಆಗಿರಬಹುದು. ಈ ಎಲ್ಲದಕ್ಕೂ ಕೂಡ ಎಲ್ಲ ಕ್ಷೇತ್ರದ ಪರಿಣಿತರನ್ನ ಕರೆಸಿ ಅದನ್ನ ಪ್ರದರ್ಶನಕ್ಕೆ ಸ್ವರಾಜ್ ಕಲ್ಪನೆಯನ್ನ ಉಂಟು ಮಾಡಿ ಈ ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ಕೊಡ್ತಾ ಇರತಕ್ಕಂಥದ್ದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಏನ್ ತತ್ವ ಇತ್ತೋ ಅದನ್ನ ನಿಜವಾದ ಅರ್ಥದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರೋದನ್ನ ನಾನು ತುಂಬಾ ಆತ್ಮೀಯವಾಗಿ ಮೆಚ್ಚಿಕೊಂಡಿದ್ದೇನೆ. ಇದನ್ನ ಪ್ರತಿಯೊಬ್ಬ ಯುವಕರು ಕೂಡ ಅದನ್ನ ಚಿಂತನೆ ಮಾಡಿ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ನನ್ನ ಯುವ ಜನತೆಗೆ ನನ್ನ ಸಲಹೆ.